ನಿನ್ನೆ ಮದ್ದೂರಿನಲ್ಲಿ ಎಲ್ಲ ಅಲ್ಲಿಯ ಜನರ ಹಿಂದೂ ಕಾರ್ಯಕರ್ತರ ಒಂದು ಮದ್ದೂರಿಗೆ ಬರಬೇಕಂತ ಹೇಳಿ ಸಾಕಷ್ಟು ಅವರ ಬೇಡಿಕೆ ಇತ್ತು. ಮತ್ತು ಬಿಜೆಪಿ ನಾಯಕರು ಅಲ್ಲಿ ಹೋದಾಗ ಅವ್ರ ಭಾಷಣ ಕೇಳಿದ ಯತ್ನಾಳ ಬರಬೇಕು ಅನ್ನೋಂಥ ಒಂದು ತಮ್ಮ ಹೃದಯ ಅಂತರದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜ ನನ್ನನ್ನು ಕರೆದಿತ್ತು. ನಾನು ನಿನ್ನೆ ಹೋಗಿದ್ದೆ. ಇವತ್ತು ಮತ್ತೆ ನಮ್ಮ ಕನ್ನಡ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಅವರು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ. ಈ ಭ್ರಷ್ಟ ರಾಜಕಾರಣಿಗಳು, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ, ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ, ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು, ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು, ಪ್ಯಾಲೆಸ್ತಾನ ಧ್ವಜ ಹಾರಿಸುವಂಥದ್ದು, ಇವೆಲ್ಲ 100ಕ್ಕೆ 100 ದೇಶದ್ರೋಹಿ ಕೆಲಸಗಳು. ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಕರೀತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದು ಮಾತ್ರ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು 2028ವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ. ಈಗ 3 ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ. ಯಾಕಂದ್ರೆ ನೇಪಾಳದಲ್ಲಿ ಏನು ಒಂದು ಕ್ರಾಂತಿಯಾಗಿದೆ. ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹಿಸುವುದಿಲ್ಲ. ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಡಗಿದೆ. ಅವ್ರ ಜೊತೆಗೆ ಕೆಲವು ಬಿಜೆಪಿ ನಾಯಕರು ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇದು ಜನರಲ್ಲಿ, ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ. ಇದನ್ನ ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಹಂಚ್ತಾ ಇದ್ದಾರೆ. ನಿನ್ನೆ ಸುಮಾರು 435 ಕೋಟಿ ಮುಸ್ಲಿಂ ಮೊಹಲ್ಲಾಗಳಿಗೆ ಅಭಿವೃದ್ಧಿ ಅಂತೆ. ನೋಡ್ರಿ, ಟ್ಯಾಕ್ಸ್ ತುಂಬೋರು ನಮ್ಮ ಜನ, ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ, ಅವ್ರ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ. ಸಿದ್ದರಾಮಯ್ಯನವರು ಇಷ್ಟು ದೊಡ್ಡ ಸಮುದಾಯ ಹಾಲಮತ, ಆ ಕುರಿಗಾರರಿಗೆ ಒಂದು 5 ಲಕ್ಷ 10 ಲಕ್ಷದ ಯಾವುದೇ ಅನುದಾನ ಇಲ್ಲ. 10,000 ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ, ಮುಸ್ಲಿಮರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಕೇಳಕ್ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯನವರಿಗೆ, ಕರ್ನಾಟಕದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವ್ರ ಮೆರವಣಿಗೆ ಮೇಲೆ ಕಲ್ಲು ಹಾಕಿದಾರ? ಅವ್ರೇನಾದ್ರು ನಮ್ಮ ಹಿಂದೂಗಳು ಏನೋ ದೇಶದ್ರೋಹಿ ಘೋಷಣೆ ಕೂಗಿದ್ದಾರ? ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೋಬೇಕು. ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರದ ಕರ್ನಾಟಕದಲ್ಲಿ ಪತನ ಆಗ್ತದೆ. ಮಂಡ್ಯದಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ, ನಾ ಹೇಳಿದ್ದೇನು, ಅಕ್ರಮ ಮಸೀದಿಗಳು. ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ, ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ, ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನಕ್ಕೆ ಮಾಡ್ತಾ ಇದ್ರು? ಕತ್ತೆ ಕಾಯ್ತಾ ಇತ್ತಾ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತಾವ, ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂಥ ಮೌಲ್ವಿ ಏನದಾನೆ ಅವ್ನ ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ರೆ, ಇವತ್ತು ಮಸೂದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು, ಇಂಥ ಅಕ್ರಮ ಮಸೂದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ನಾಳೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ, ಇಂಥ ಅಕ್ರಮ ಮಸೂದಿಯನ್ನು ಕಡಿಗೆ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂತಹ ಮಸೂದಿಯನ್ನು ಕೆಡದೇ ಇದ್ರೆ ಮುಂದೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು
ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೋಬೇಕು. ತಪಾಸಣೆ ಬಗ್ಗೆ ಮಾತನಾಡಿದ್ರಿ, ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ದೇಶದಲ್ಲಿ ಬಂದಿದೆ. ಮತ್ತೆ ಇದೆಯಾ ಮಾಡುತ್ತಾ ಅಂತ ಸರ್ಕಾರ ಮಾಡಲೇಬೇಕು. ಮಾಡದೆ ಇದ್ರೆ ಕಲ್ಲು ಎಲ್ಲಿ ಬಂತು? ಅಷ್ಟು ಕಲ್ಲು ಒಗೆಯುವಂತ ಕಲ್ಲುಗಳು ಎಲ್ಲಿ ಬಂತಾವು? ಯಾವ್ದಾದ್ರು ಹಿಂದೂ ದೇವಸ್ಥಾನದಾಗ ಎಲ್ಲೇ ಕಲ್ಲು ಸಿಗ್ತದ? ಒಂದು ಹಿಂದೂ ದೇವಸ್ಥಾನ ನನಗೆ ಹೇಳ್ರಿ, ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಯಾವ್ದಾದ್ರು ಕಲ್ಲು ಹೋಗಿದ್ದು ಒಂದು ಉದಾಹರಣೆ ಹೇಳ್ರಿ. ಇವತ್ತು ಇಡೀ ದೇಶದಲ್ಲಿ ಏನೇ ನಡೆದ್ರು ಇಂಥ ಚಟುವಟಿಕೆ ಮಸೀದಿಗಳ ಮೇಲೆ ಕಲ್ಲಿಟ್ಟುಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ. ಇವು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದಾವೆ. ಆದ್ರೆ ನಮ್ಮ ಸರ್ಕಾರನೇ ಐತಿ, ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಒಬ್ಬ ಮಂತ್ರಿ ಮಾಡಿದ್ದೆ, ಗೃಹ ಮಂತ್ರಿ. ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿಜೆಪಿ ಸತ್ಯನಾಶ ಆಯ್ತು ಕರ್ನಾಟಕ. ಮತ್ತು ಅವ್ರ ಮಗನಿಗೆ ಕೈ ಕೊಟ್ಟಾರೆ. ಅಂದ್ರೆ ಇವರಿಗೆ ಬರೇ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು. ಚುನಾವಣೆ ಆದ್ಮೇಲೆ ಅವ್ರ ತಂದೆ ತಾಯಿ ಮಕ್ಕಳು ಎಲ್ಲರಿಂದ ಸಮಾನತೆ ನೋಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರೆ ಬಿಜೆಪಿಗೆ 60 ಸೀಟಿಗೆ ಬರ್ಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ. ಬಿಜೆಪಿಯಿಂದ ಹಿಂದುತ್ವ ರಕ್ಷಣೆ ಆಗಲ್ವಾ ಅಂತ ಬಿಜೆಪಿಯಿಂದ. ಆದ್ರೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಬಹುಶಃ ನೀವು ಇಲ್ಲಿ ಮುಂದೆ ಹೋದ್ರೂ ಕ್ರಮ ಕೈಗೊಳ್ತಾರೆ ಅಂತ ಅನ್ಸುತ್ತಾ? ಮುಂದೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ. ಯಾವ ತರ ನೇಪಾಳ ಮಾದರಿ ಜನರು ಸಾಕಾಗೈತ್ರಿ ಭ್ರಷ್ಟಾಚಾರ. ಇವರು ಕೋಟಿ ಗಟ್ಟಲೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾವ ಜಾತಿಯವರು ತಮ್ಮ ಜಾತಿ ಇವರಿಗೆ ಜನರಿಗೆ ಸಹಾಯ ಮಾಡಿ ದಲಿತ ಮುಖಂಡ್ರು ಯಾರು ಇವತ್ತು ದಲಿತ ಮುಖಂಡ್ರು ಯಾರಾದ್ರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ. ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳು ಇವರೇ ಸಾವಿರಾರು ಕೋಟಿ ಕಳಿಸ್ತಾರೆ. ಯಾರು ಲಿಂಗಾಯತ ಲಿಂಗಾಯತರ ಹೆಸರು ಹೇಳ್ಕೊಂಡು ಅಂತ ಯಡಿಯೂರಪ್ಪ ಯಾರಿಗಾದ್ರು ಲಿಂಗಾಯತ ಸಮುದಾಯ ಏನ್ ಮಾಡಿದಾರ? ಒಕ್ಕಲಿಗರ ಹೆಸರು ಮಾಡ್ಕೊಂಡ ಡಿ ಕೆ ಶಿವಕುಮಾರ್ ಏನಾರು ಮಾಡಿದಾರ? ಅಂದ್ರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯ ಅವ್ರ ಸಮುದಾಯಕ್ಕೆ ಏನು ಮಾಡ್ದಲ್ಲ. ಹಳ್ಳಿ ಮಿಳ್ಳಿ ಇವ್ರು ಹೇಳುದೇನು ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀವಿ. ಅಂದ್ರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ, ಹಿಂದೂಗಳು ಹಾಕಿಲ್ವಾ? ಈ ರೀತಿ ಒಂದೇನು ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ರೆ ನಾವು ಮುಸಲ್ಮಾನ ಹಾಕ್ತೀನಿ. ನಾಚಿಕೆ ಬರ್ಬೇಕಲ್ಲ. ಈಗ ಇಸ್ಲಾಂದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ. ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ. ನಿಮ್ಗೇನಾದರೂ ಮುಸಲ್ಮಾನರಾಗಿ ನೀವು ಆಗ್ಬೇಕಾದ ಮುಂದಿನ ಜನ್ಮ ಬೇಡ, ಈಗ ಆಗ್ಬಿಡಿ. 2028ಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹಿಂದೂಗಳು ಓಟ್ ಹಾಕೋತೀವಿ, ಮುಸ್ಲಿಮರು ಅಷ್ಟೇ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ. ನಮ್ಮ ಏನು ಭದ್ರಾವತಿ ಸಂಗಮೇಶ್ ಹೇಳ್ತಾರೆ. ಅಂದ್ರೆ ಈ ಹಿಂದೂಗಳ ಓಟಿಗೆ ಬೆಲೆನೇ ಇಲ್ಲ, ಕೇವಲ ಮುಸ್ಲಿಮರಿಂದ ಆಚೆ ಬರುವಂತ ಏನು ಸಂದೇಶ ಕೊಡ್ತಾ ಇದ್ದಾರೆ. ಇದು 2028ಕ್ಕೆ ಕರ್ನಾಟಕದಲ್ಲಿ ಎಲ್ಲಾ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವಂತ ಕಾಲ.